ನೋಡಿ, ತುಂಬ ಒಂದು ಸುಂದರವಾದ ವಾತಾವರಣದಲ್ಲಿ ಒಂದು ರೀತಿಯ ಹವೇಲಿ ಅಂತ ಹೇಳ್ಬೋದು. ಇದನ್ನು ಹವೇಲಿನಲ್ಲಿ ದುರ್ಗಾ ಮಾತೆ ನೋಡಿ. ಹರೇ ಕೃಷ್ಣ, ಶುಭೋದಯ. ನಾವಿವತ್ತು ಕಾಶಿನಲ್ಲಿ ಮಣಿಕರ್ಣಿಕಾ ಘಾಟಿಗೆ ಬಂದಿದ್ದೀವಿ. ನೋಡಿ, ಎಲ್ಲ ಬೋಟ್ಗಳು ಹೋಗ್ತಾವೆ. ಇದೇ ಮಣಿಕರ್ಣಿಕಾ ಘಾಟ್. ಇಲ್ಲಿ ತುಂಬಾ ವಿಶೇಷವಾದಂತಹ ಘಾಟ್ ಇದು. ಯಾರು ಬಂದರೂ ಇಲ್ಲಿ 12 ಗಂಟೆಗೆ ಮೊದಲನೇ ಸಾರಿ ಯಾರು ಕಾಶಿಗೆ ಭೇಟಿ ಕೊಡ್ತಾರೋ ಅವರು ಮಣಿಕರ್ಣಿಕಾ ಘಾಟ್ನಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸ್ನಾನ ಮಾಡಿ ನಂತರ ಬೇರೆ ಕಾರ್ಯಗಳನ್ನು ಮಾಡಬೇಕು. ಹರೇ ಕೃಷ್ಣ, ಹರೇ ಕೃಷ್ಣ. ಇದೆ ದಶಾಶ್ವಮೇಧ ಘಾಟ್. ನೋಡಿದ್ರ ಇಲ್ಲೇ ಗಂಗಾ ಆರತಿ ಎಲ್ಲ ನಡೆಯುತ್ತೆ. ಡ್ರಮ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಬೋಟ್ಗಳು ಇಲ್ಲೇ ಬಂದು ನಿಂತಿರ್ತವೆ. ಹರೇ ಕೃಷ್ಣ. ಇದೇ ಮಣಿಕರ್ಣಿಕಾ ಘಾಟಿಗೆ ಬಂದಿದ್ದೀವಿ. ನೋಡಿ, ತುಂಬ ರಶ್ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ. ಹರೇ ಕೃಷ್ಣ. ನಾವೆಲ್ಲರೂ ಈಗ ದಶಾಶ್ವಮೇಧ ಘಾಟ್ನಿಂದ ಈಗ ಹೋಗ್ತಾ ಇದ್ದೀವಿ. ಫುಲ್ 64 ಘಾಟ್ ಕೂಡ ಭೇಟಿ ಮಾಡಿ ಅಲ್ಲಿಂದ ವಾಪಸ್ ಬಂದು ಗಂಗಾ ಆರತಿ ನೋಡ್ತೀವಿ. ಬೆಳಗ್ಗೆ ಎಲ್ಲ ವಿಶ್ವನಾಥನ ದರ್ಶನ ಆಯಿತು, ಅನ್ನಪೂರ್ಣೇಶ್ವರಿ ದರ್ಶನ ಆಯಿತು, ಅನ್ನಪೂರ್ಣೇಶ್ವರಿನಲ್ಲಿ ಊಟ ಕೂಡ ಆಯಿತು. ಈಗ ಆರತಿ ನೋಡೋಕೆ ಹೋಗ್ತಾ ಇದ್ದೀವಿ. ಹರೇ ಕೃಷ್ಣ. ನೋಡಿ, ಎಲ್ಲರೂ ರೆಡಿಯಾಗಿ ಕೂತಿದ್ದೀವಿ. ಸ್ಟಾರ್ಟ್ ಆಯಿತು ಗಾಡಿ. ಈಗ 64 ಘಾಟ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇದು ದಶಾಶ್ವಮೇಧ ಘಾಟಿಂದ ಶುರುವಾಗಿದೆ. ಹೊರಟಿದ್ದೀವಿ ನೋಡಿ. ಬೆಳಗ್ಗೆ ಎಲ್ಲ ಕಾಶಿ ವಿಶ್ವನಾಥನ ನೋಡಿಕೊಂಡು ಇವಾಗ ಹೊರಟಿದ್ದೀವಿ. ದಶಾಶ್ವಮೇಧ ಘಾಟಿಂದ ಗಂಗಾ ಆರತಿ, 64 ಘಾಟ್ ಎಲ್ಲ ನೋಡಿಕೊಂಡು ನಮ್ಮ ಜೊತೆ ಇನ್ನೂ ಒಂದು 3 ಜನ ಪ್ರಯಾಣಿಕರಿದ್ದಾರೆ. ಕೇವಲ ನಾವು 7 ಜನ ಮಾತ್ರ ಇದ್ದೀವಿ ಇದರಲ್ಲಿ. ಹರೇ ಕೃಷ್ಣ. 64 ಘಾಟ್ ವಿಸಿಟ್ ಮಾಡೋಕ್ಕೆ ಹೊರಟಿದ್ದೀವಿ. ಬೆಳಗ್ಗೆ ಎಲ್ಲ ಕಾಶಿ ವಿಶ್ವನಾಥನ ದರ್ಶನ ಆಯಿತು. ಆದರೆ ಫೋನ್ಗಳಿರಲಿಲ್ಲ ನಮ್ಮ ಹತ್ರ. ಆದ್ದರಿಂದ ನಿಮ್ಗೆ ಏನು ಕೂಡ ನನಗೆ ರೆಕಾರ್ಡ್ ಹಾಕಲಿಕ್ಕಾಗಲಿಲ್ಲ. ನಾಳೆ ಆದರೆ ಎಲ್ಲ ರೆಕಾರ್ಡ್ ಮಾಡ್ತೀವಿ ಇನ್ನೊಂದ್ಸರಿ ದರ್ಶನಕ್ಕೆ ಹೋದಾಗ, ಆಯಿತಾ. ಈಗ ನೋಡಿ, ದಶಾಶ್ವಮೇಧ ಘಾಟಿಂದ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ. ಈಗ 64 ಘಾಟ್ ಕೂಡ ಮುಗಿಸ್ಕೊಂಡು ಬರ್ತೀವಿ. ಹರೇ ಕೃಷ್ಣ. ಈಗ ನಾವು ದಶಾಶ್ವಮೇಧ ಘಾಟಿಂದ ಶೀತಲ ಘಾಟಿಗೆ ಬಂದಿದ್ದೀವಿ. ಇದೇ ಶೀತಲ ಘಾಟ್. ಮುನ್ಷಿ ಘಾಟ್, ಮುನ್ಷಿ ಘಾಟ್. ನೋಡ್ರಿ, ಶೃಂಗಾರ ಮಾಡಿರೋವಂಥದ್ದು ಬೋಟ್ ಹೋಗ್ತಾ ಇದೆ. ತುಂಬ ಚೆನ್ನಾಗಿದೆ. ದರ್ಭಾಂಗ ಘಾಟ್ ಅಂತ ತುಂಬ ಚೆನ್ನಾಗಿದೆ. ಒಳ್ಳೆ ಪ್ಯಾಲೇಸ್ ಇದ್ದಂಗಿದೆ ನೋಡಿ. ಇದು ಅಹಲ್ಯಾಬಾಯಿ ಹೋಳ್ಕರ್ ಅವರೆಲ್ಲನೂ ರೆಡಿ ಮಾಡಿರುತ್ತೆ. ಈ ದರ್ಭಾಂಗ ಘಾಟನ್ನು 5 ಸ್ಟಾರ್ ಹೋಟೆಲ್ ಥರ ಮಾಡಿ, ತುಂಬ ಕಾಸ್ಟ್ಲಿಯೆಸ್ಟ್ ಹೋಟೆಲ್ ಅಂತೆ ಕಾಶಿನಲ್ಲಿ. ರಾಣಾ ಮಹಲ್ ಘಾಟ್. ನೆಕ್ಸ್ಟ್ ಮಹಾರಾಣಾ ಪ್ರತಾಪ್ ಸಿಂಗ್ ಅವ್ರು ಕಟ್ಟಿಸಿರೋಂಥ ಕೋಟೆನಲ್ಲಿ ಇರೋದು ಇದು. ಇನ್ನೊಂದು ಚೌಸಾಟಿ ಘಾಟ್. ಇದು ಕೂಡ ಲಾಸ್ಟಲ್ಲಿ ಜನ ತಮ್ಮ ಕೊನೆಯ ದಿನಗಳಲ್ಲಿ ಇಲ್ಲಿ ಕಳೀಬೇಕು ಅಂತ ಹೇಳಿ ರಾಜ ಕಟ್ಟಿಸಿರುವಂಥ ಚೌಸಾಟಿ ಘಾಟ್. ನೆಕ್ಸ್ಟ್ ಇದು ದಿಕ್ಪತಿಯ ಘಾಟ್. ಇದು ಕಾಳಿ ದೇವಸ್ಥಾನದ 500 ಕಟ್ಟಿಸಿರೋದಂತೆ, ಅದಕ್ಕೆ ದಿಕ್ಪಟಿಯ ಅಯ್ಯಪ್ಪನ ಹೆಸರು. ಇದು ಪಾಂಡೆ ಘಾಟ್. ಪಾಂಡವರು ಇಲ್ಲಿ ಬಂದು ಸ್ನಾನ ಮಾಡಿ ಹೋದ್ರಂತೆ, ಅದಕ್ಕೋಸ್ಕರ ಇದನ್ನ ಪಾಂಡೆ ಘಾಟ್ ಅಂತ ಕರೀತಾರೆ. ಈಗ ನೋಡ್ತಾ ಇರೋದು ಡೋಬಿ ಘಾಟ್ ಅಂತೆ. ಬೆಳಗ್ಗೆ ಅಷ್ಟೊತ್ತಿಗೆ ಅಗಸರೆಲ್ಲ ಬಂದು ಬಟ್ಟೆಗಳು ತಗೊಂಡು ಹೋಗಿತಾ ಇರ್ತಾರಂತೆ. ಅದ್ರ ನೆಕ್ಸ್ಟ್ ಬರೋದು ರಾಜ ಘಾಟ್. ಈ ರಾಜ ಘಾಟ್ ಕೂಡ ರಾಜರು ಕಟ್ಟಿಸಿರುವಂತಹ ಘಾಟ್, ಅದಕ್ಕೆ ಇದಕ್ಕೆ ರಾಜ ಘಾಟ್.
ಬಾಜಿರಾವ್ ಪೇಶ್ವ ಮರಾಠ ರಾಜ ಇದನ್ನ 1607ರಲ್ಲಿ ಕಟ್ಟಿಸಿದ್ರು ಅಂತ ಹೇಳ್ತಾರೆ ನೋಡಿ. ರಾಜ ಘಾಟ್ ಅದಾದ್ಮೇಲೆ ಬರೋದು ಮಾನಸರೋವರ್ ಘಾಟ್, ನಾರದ ಘಾಟನು ಕೂಡ ಇದೆ. ಘಾಟ ಇಲ್ಲಿ ಬಂದು ನಾರದ ಸ್ನಾನ ಮಾಡ್ಕೊಂಡು ಹೋಗಿ ತಕ್ಷಣ ಜಗಳ ಸ್ಟಾರ್ಟ್ ಆಗ್ತಿತ್ತಂತೆ. ಕ್ಷೇಮೇಶ್ವರ್ ಘಾಟ್ ಇಲ್ಲಿ ಏನು ಕ್ಷಮೆ ಕೇಳ್ಕೊಂಡ್ರು ಆಗುತ್ತೆ ಅಂತ ಹೇಳಿದ್ರೆ ಕ್ಷಮೆ ಕೇಳ್ಕೊಳ್ಳೋಣ. ಹರೇ ಕೃಷ್ಣ, ಹರ ಹರ ಮಹಾದೇವ, ಏನೇ ತಪ್ಪುಗಳು ಮಾಡಿದ್ರು ನಮ್ಮನ್ನ ಕ್ಷಮಿಸಪ್ಪ ತಂದೆ. ಇದು ನೆಕ್ಸ್ಟ್ ಬಂದು ಚೌಕಿ ಘಾಟ್ ನೋಡಿದ್ರ, ಚೌಕಿ ಘಾಟ್. ಪೊಲೀಸ್ನವರು ಇಲ್ಲಿ ಚೌಕಿ ಮಾಡ್ಕೊಂಡಿದ್ರಂತೆ, ಅದಕ್ಕೇನ ಚೌಕಿ ಘಾಟ್ ಅಂತ ಕರೀತಿದ್ದಾರೆ. ಇದು ಕೇದಾರ್ ಘಾಟ್. ಜನ ಆಗ್ಲೇ ಸೇರ್ತಾ ಇದ್ದಾರೆ ಆರತಿ ನೋಡ್ಲಿಕ್ಕೆ, ಸಾಯಂಕಾಲ ಸ್ನಾನ ಮಾಡೋಕ್ಕೆ ಅಂತ. ಕೇದಾರ್ ಘಾಟ್, ಕೇದಾರೇಶ್ವರನಾಥನು ಇಲ್ಲಿ ದೇವಸ್ಥಾನ, ಈ ಘಾಟ್ ಹಿಂದೆಗಡೆನೇ ಇರೋದು ದೇವಸ್ಥಾನ. ಇದ್ರ ಜೊತೆಗೆ ವಿಜಯನಗರ ಘಾಟ್ ಅಂತ ಕೂಡ ಇದೆ ನೋಡಿ, ಕೇದಾರೇಶ್ವರನ ದೇವಸ್ಥಾನ. विजयनगर के राजा कृष्णदेव राय का बनाया हुआ महल है। इसको यहाँ का जो कालपात्री महाराज थे उनको दान में दे दिया। कालपात्री महाराज विद्यामठ है, विद्यामठ। काशी में पंडित की विद्या लेने आता है, संस्कृत का विद्या लेने आता है, यहीं पर रुकता है। अयोध्या के राजा ನೋಡಿ ಹರಿಶ್ಚಂದ್ರ ಘಾಟಕ್ಕೆ ಬರ್ತಾ ಇದೀವಿ ಈಗ. द्वार पे विश्वामित्र आए थे, उनसे सत्यवादी का परीक्षा लेने के लिए। विश्वामित्र आते उनसे दीक्षा मांग लिए कि हमको आज से आपका राजपाट भूमि चाहिए। तो राजा हरिश्चंद्र एक जुबान में उनको राजपाट भूमि दान देने के बाद काशी में दर बदर भटकते भटकते इसी घाट पर आकर नौकरी किए थे, इसीलिए घाट का नाम पड़ा हरिश्चंद्र घाट। हाथ जोड़कर दोनों प्रणाम। हरे हर महादेव। काशी में 2 शमशान घाट है, साउथ साइड में हरिश्चंद्र घाट है और नॉर्थ की साइड में उत्तर की दिशा में मणिकर्णिका महाशमशान। ये शमशान ಇದು ಕರ್ನಾಟಕ ಘಾಟ್. ಮೈಸೂರು ಮಹಾರಾಜರು ಒಡೆಯರ್ ಅವರು ಕಟ್ಸಿರೋದ್ರಿಂದ ಇದನ್ನ ಮೈಸೂರು ಘಾಟ್ ಅಂತ ಕರೀತಾರೆ. ಇದು ಹನುಮಾನ್ ಘಾಟ್. ಇಲ್ಲಿ ಯೋಗಿಗಳು ಸಿದ್ಧಿರು ಎಲ್ಲ ಇಲ್ಲೇ ಬಂದು ಕೂತ್ಕೊಳ್ಳೋದು, ಅದಕ್ಕೆ ಇದನ್ನ ಹನುಮಾನ್ ಘಾಟ್. ಇವತ್ತು ನಾವು ಮಣಿಕರ್ಣಿಕಾನಲ್ಲಿ ಸ್ನಾನ ಮಾಡ್ಲಿಕ್ಕಾಗಿಲ್ಲ, ಕಾರಣ ಇವತ್ತು ಹೋಳಿ. ನಾಗಾ ಸಾಧುಗಳು ಬಸವವನ್ನು ತಗೊಂಡು ಅದನ್ನ ಚೆಲ್ಲಾಡ್ಕೊಂಡು ಆಟ ಆಡ್ತಿದ್ರು, ಅದಕ್ಕೆ ನಾವು ಆಡಲಿಲ್ಲ. ಇದು ಗುಲ್ಲರಿಯಾ ಘಾಟ್, ಗುಲ್ಲರಿಯಾ ಘಾಟ್. ಇದು ಇನ್ನೊಂದು ಸೂರ್ಯದೇವ ಹವೇಲಿ, ಶಿವಾಲ ಘಾಟ್. ಗುಲೇರಿಯಾ ಅಂತ ಅಂದ್ರೆ ಒಬ್ಳು ಮಹಾರಾಣಿ ಹೆಸರು. ಇದು ಮಹಾನಿರ್ವಾಣ ಘಾಟ್. ಇದು ಮಹಾನಿರ್ವಾಣ ಘಾಟ್. ನೆಕ್ಸ್ಟ್ ನಿರಂಜನಿ ಘಾಟ್. काशी के राजा का घाट है। जो काशी के राजा थे उनके 3 पुत्रियां थी, अम्बा, अंबिका, अम्बालिका, जो भीष्म पितामह हरण करके ले गए थे काशी से। इसी घाट से भीष्म पितामह काशी को लूटने आए थे, तो काशी के जो राजा थे बोले काशी को नहीं लूटिए, काशी को जैसे वैसे रख दीजिए, आपका जो शर्त है हमको मंजूर है। तो उनकी 3 पुत्रियां ಇದು ಚೇತ್ ಸಿಂಗ್ ಘಾಟ್. ಚೇತ್ ಸಿಂಗ್ ಘಾಟ್ ಕೃಷ್ಣನು ಬಂದು ಪೂಜೆ ಮಾಡಿದಂತಹ ಘಾಟ್. ಇದು ಪ್ರಭು ಘಾಟ್. बिंदु माधव यही है क्या? बिंदु माधव बहुत है। प्रभु घाट, पंचकोट घाट. पंचकोट घाट, ऊपर पंचकोट महादेव का मंदिर है। पंचकोट मतलब पंचकोशी यात्रा। ये जो नाव से आप लोग घूम रहे हैं इसको यहाँ बोला था पंचकोशी यात्रा। पंचकोशी यात्रा का महादेव का पंचकोश पतम कथा। घाट का नाम है पंचकोट। अब देखिए निषाद राज घाट आ गया। ये भगवान राम के दोस्त थे, निषाद राज सखा थे। तो जब वनवास के निकल रहे थे तो उनसे रास्ते में मिले थे। ರಾಮನನ್ನ ಕಾಡಿಗೆ ದಾಟ್ಸೋಕೆ ನಿಷಾದ ಬಂದಿರ್ತಾನಲ್ಲ, ಇಲ್ಲೇನಂತೆ ಮಾಡಿದ್ದು, ಅದಕ್ಕೆ ಅದನ್ನ ನಿಷಾದ್ ರಾಜ್ ಘಾಟ್ ಅಂತ. धर्म के राजा हुए हैं सब आए यहाँ तक। जैन धर्म के जो राजा हुए हैं
वो भी आए हैं। दिगंबर जैन का ये सामने ऊपर मंदिर है। ಜೈನ್ ಘಾಟ್. ನೆಕ್ಸ್ಟ್ ವಚ್ಚರಾಜ ಘಾಟ್. दिगंबर जैन के जितने राजा थे सबसे जितने हैं। तो देखिए आगे वाला शिव पार्श्वनाथ, ये माता आनंदमयी, ये इनका ट्रस्ट चलता है। ಮಾತಾ ಆನಂದಮಯಿ ಘಾಟ್. हरिद्वार में जाएंगे तो इनका बड़ा सा हॉस्पिटल है। आश्रम भी है। ಮಾತಾ ಆನಂದಮಯಿ ಘಾಟ್ ನೋಡಿ, ಚೆನ್ನಾಗಿದೆ ಇದು. ನೆಕ್ಸ್ಟ್ ಶೂರ್ಪಣಕ ಏನದ ರೂಪನಾಥ. ಇದು ಜಾನಕಿ ಘಾಟ್, ಸೀತಾದೇವಿ ಬಂದು ಸ್ನಾನ ಮಾಡ್ತಾ ಇದ್ದಂಥ ಟೈಮು. ನೆಕ್ಸ್ಟ್ ಅದೇ ರೀತಿಯಾಗಿ ಬದೈನಿ ಘಾಟ್, ಅದ್ರ ಪಕ್ಕದಲ್ಲೇ ಜನಕ ಘಾಟ್ ಪಕ್ಕದಲ್ಲೇನೆ ಬದೈನಿ ಘಾಟ್ ಇದೆ. ಬದೈನಿ ಘಾಟ್ ನೋಡ್ರಿ, ಇದು ವಾಚ್ ಟವರ್ ಎಲ್ಲ ಸುತ್ತಲೂ ನೋಡಲಿಕ್ಕೆ ಒಂದು ಕಡೆಯಿಂದ. जो श्री रामचरित ಇದು ತುಳಸಿದಾಸ್ ಘಾಟ್. ತಮ್ಮ ತುಳಸಿದಾಸರು ಕೊನೆಯ ಉಸಿರನ್ನು ಎಳೆದಿದ್ದು ಧ್ಯಾನ ಮಾಡ್ತಾ ಇಲ್ಲೇ. ನೆಕ್ಸ್ಟು ರೀವಾ ಘಾಟ್ ಅಂತ. ರೀವಾ ಘಾಟ್. ರೀವಾ ಅನ್ನೋನು ಒಬ್ಬ ರಾಜನಂತೆ, ಆ ರಾಜನ ಹೆಸರಿನಲ್ಲಿ ಇದು ಕಟ್ಟಿದ್ದಾರೆ, ರೀವಾ ಘಾಟ್. ಮುಂದದ್ದು ಗಂಗಾ ಮಹಲ್ ಘಾಟ್. ಆಗಲೇ ಶೃಂಗಾರ ಮಾಡ್ತಾ ಇದ್ದಾರೆ ಆರತಿಗಳಿಗೆ ನೋಡಿ. आप लोग 80 घाट का नाम ಇಲ್ಲ. सुने हैं, ये पूरा 80 घाट है। यहाँ से लेके वहाँ ಇದೆಲ್ಲ तक ಹಸಿ ಘಾಟ್ ಅಂತೆ. ಈ ಕಡೆಯಿಂದ ಬರೋವೆಲ್ಲ ಹಸಿ ಘಾಟ್. ಅಲ್ಲಿ ಆಟ ಆಡೋವೆಲ್ಲ 80 इसलिए बोलते हैं, यहाँ पर एक नदी मिलती है। ಇದು ಹಸಿ ಘಾಟ್. ಲೈಟ್ ಹಿಂದೆಗಡೆ ಒಂದು ಗೋಪುರ ಕಾಣ್ತಿದ್ಯಲ್ಲ, ಅಲ್ಲಿಂದ ಹಸಾಗತ್ತೆ. बड़ा सा मंदिर दिख रहा है, मंदिर के नीचे लिखा है वहाँ सामने। ಹಸಿ ಘಾಟ್ ನೋಡಿ. ಬ್ರಿಡ್ಜ್ ಇದು ಎಲ್ಲ ತುಂಬ ಚೆನ್ನಾಗಿದೆ ವಾತಾವರಣ. ऊपर के साइड ನೋಡಿ, ಸಾಯಂಕಾಲ ಆಗ್ತಾ ಇದೆ. ಆಗಲೇ ಎಲ್ಲ ರೆಡಿ ಆಗ್ತಿದೆ ಗಂಗಾ ಆರತಿಗೆ. ತುಂಬ ಸುಂದರವಾದಂತಹ ಒಂದು ಚಿತ್ರಣ. ಹರ ಹರ ಗಂಗೆ ಹರ ಹರ ಗಂಗೆ ಹರ ಹರ ಗಂಗೆ. ಈಗ ಗಂಗಾ ಆರತಿ ಸ್ಟಾರ್ಟ್ ಆಗುತ್ತೆ ಅಂತ ನೂರಾರು ಬೋಟ್ನವ್ರು ಎಲ್ಲರೂ ಬಂದು ಪಕ್ಕದಲ್ಲೇ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಈ ಕಡೆ ದಡದಿಂದ ಗಂಗಾ ಆರತಿ ನೋಡಬೇಕು ಅಂತ ಹೇಳಿ ಎಲ್ಲ ಬೋಟ್ನವರು ನೋಡಿ ಒಂದಕ್ಕೊಂದು ಹೆಂಗೆ ಜೋಡಿಸಿರ್ತಾರೆ. ಎಲ್ಲರೂ ತೀರದಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಈಗ ಕರೆಕ್ಟಾಗಿ ಇನ್ನೇನು 6:15ಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಅದ್ಭುತವಾದಂತಹ ದೃಶ್ಯ ಇದು. ಲೈಫಲ್ಲಿ ಒಂದ್ಸರಿನಾದರೂ ಬಂದು ಈ ಆರತಿಯನ್ನು ನೋಡಬೇಕು. ಕಾಶಿಯಲ್ಲಿ ಆರತಿ ಸಮಯ ಆಗಿದೆ. ಎಲ್ಲ ಕೂಡ ಬೋಟ್ ಇದೆ ನೋಡಿ, ಸಾವಿರಾರು ಬೋಟ್. ಹರ ಹರ ಗಂಗೆ having tea at the banks of Ganga. ಇದು
ನಮ್ಮ ಹಿಂದೂ ಸನಾತನದ ವೈಭವವನ್ನು ನೋಡಿ, ಇದನ್ನ ನೋಡೋಕ್ಕೆ ಸಾವಿರಾರು ಜನ ಈ ಟೈಮಲ್ಲಿ ಬಂದು ನಿಂತ್ಕೋತಾರೆ. ಇಲ್ಲಿ ವಿದೇಶಿಯರೇ ಜಾಸ್ತಿ ಇದ್ದಾರೆ ನೋಡಿ, ಈ ಬೋಟ್ ತುಂಬ ವಿದೇಶಿಯರೇ. ನಿಜವಾಗ್ಲೂ ನಾವು ಭಾರತದಲ್ಲಿ ಹುಟ್ಟಿರೋದಕ್ಕೆ ಸಾರ್ಥಕವಾಯಿತು ಜೀವನ ಅನಿಸುತ್ತೆ. ವಿದೇಶಿಯರೇ, ಬೋಟ್ ತುಂಬ ವಿದೇಶಿಯರೇ ಇದ್ದಾರೆ. ನೋಡಿ ಶುರುವಾಯಿತು ಗಂಗಾ ಆರತಿ. ಅಲ್ಲಾಗಲೇ ಮಾಡ್ತಾ ಇದ್ದಾರೆ ಆ ಸೈಡಲ್ಲಿ. ಗಂಗಾ ಮಾತಾ, ಗಂಗಾ ಮಾತಾ. ಎಲ್ಲ ಆಗೋಯ್ತು, ಎಲ್ಲ ಬೋಟ್ಗಳು ಹೊರಡ್ತಾವೆ ಇನ್ನು ಆಚೆಗೆ. ಎಲ್ಲ ದೂರ ಹೊರಡ್ತಾವ್ರೆ. ಇನ್ನು ನಾವು ತಮ್ಮ ಸ್ಥಾನಕ್ಕೆ ವಾಪಸ್ ಹೊರಡ್ತಾವ್ರೆ. ಇನ್ನು ನಮ್ದು ಬಾಕಿ ಇರುವಂತಹ ಎಲ್ಲ ಘಾಟ್ಗಳು ಇವಾಗ ತೋರಿಸ್ತಾರೆ. ಈ ಒಂದು ಅದ್ಭುತವಾದಂಥ ಚಿತ್ರಣ ಹೇಳಿದ್ನಲ್ಲ ಈಗ ತಾನೇ, ತುಂಬಾ ನಾವು ಪುಣ್ಯ ಮಾಡಿರ್ಬೇಕು ಇದನ್ನೆಲ್ಲ ನೋಡಬೇಕು ಅಂತಂದ್ರೂ. ಎಷ್ಟೋ ಸಾರಿ ದುಡ್ಡಿರುತ್ತೆ, ಆರೋಗ್ಯ ಇರುತ್ತೆ, ಬಂದು ನೋಡ್ಲಿಕ್ಕಾಗೋದಿಲ್ಲ. ಆದ್ದರಿಂದ ನಮ್ಮ ಸನಾತನ ಧರ್ಮದ ಬಗ್ಗೆ, ನಮ್ಮ ಸಂಸ್ಕಾರದ ಬಗ್ಗೆ ತುಂಬಾ ತಿಳ್ಕೋಬೇಕು, ನೋಡಬೇಕು, ಅನುಭವಿಸಬೇಕು, ಆನಂದಿಸಬೇಕು. ಅದೇ ನಮ್ಮ ಸನಾತನ ಧರ್ಮದ ಕೊನೆಯ ಜೀವಿತದ ಅಂತ್ಯ. ಹರೇ ಕೃಷ್ಣ. ಇನ್ನು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಈಗ ಇನ್ನು ಬಾಕಿ ಘಾಟ್ಗಳನ್ನೆಲ್ಲ ತೋರಿಸ್ತಾರೆ ಅವ್ರು. ಇವಾಗ ಬೋಟ್ನವರು ಹೋಗ್ತಾ ಇದ್ದೀವಿ ನೋಡ್ರಿ. ಇದು ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದು ಲಲಿತಾ ಘಾಟ್, ನೇಪಾಳ ರಾಜ ಕಟ್ಸಿರೋದಂತೆ. ಅಲ್ಲಿರೋದು ಮುಂದಕ್ಕೆ ಪಶುಪತಿನಾಥ ಮಂದಿರ, ತುಂಬ ಚೆನ್ನಾಗಿದೆ ನೋಡಿ. ಈ ಗ್ರೀನ್ ಕಲರ್ ಲೈಟ್ ಪಕ್ಕದಲ್ಲೇ ಇದೆ, ಅದನ್ನು ಪಶುಪತಿನಾಥ ಮಂದಿರನಂತೆ. ಇಲ್ಲಿಂದ ಎಲ್ಲ ಘಾಟ್ಗಳನ್ನು ತುಂಬ ಸ್ವಚ್ಛವಾಗಿಟ್ಟಿದ್ದಾರೆ. ಇದೇ ಗಂಗಾದ್ವಾರ, ಹೊಸ ಕಾರಿಡಾರ್ ಮಾಡಿರೋದು ಮೋದಿಜಿ ಅವರು. ಇಲ್ಲಿಂದ ಒಳಗಡೆ ಹೋದರೆ ಕಾಶಿ ಎಂಟ್ರಿ ಮಾಡಿಕೊಂಡು ದೇವಸ್ಥಾನ ನೋಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ಗ್ರೀನ್ ಲೈಟ್ ನೋಡಿದ್ವಲ್ಲ, ಗ್ರೀನ್ ಲೈಟ್ ಮಣಿಕರ್ಣಿಕಾ ಘಾಟ್ ದರ್ಶನ ಕರಿಯೇ ಸಾಮನೆ. ಹಾಂ, ಇದು ಮಹಾ ಸ್ಮಶಾನ ಅಂತ ಕರೀತಾರೆ, ಮಣಿಕರ್ಣಿಕಾ ಘಾಟ್. ಇದು ಮಾತಾ ಪಾರ್ವತಿ ಭಗವಾನ್ ಶಿವ के साथ स्नान की थी, तो माता पार्वती के मस्तक का मणि कान का कुंडल गिर गया था. सारा घटना पट्टी देख रहे थे, इसलिए घाट का नाम मणिकर्ಣಿಕಾ ಘಾಟ್. ಇದು ದ್ವಾರ ಪಕ್ಕದಲ್ಲೇ ಇದೆ ಮಣಿಕರ್ಣಿಕಾ ಘಾಟ್. हो गया तो माता आदमी अपने रूप. ये मंदिर जो पानी में टेढ़ा है, इसका नाम है रत्नेश्वर मंदिर. रत्नेश्वर, ಇದು ರತ್ನೇಶ್ವರ ಮಂದಿರ. ಭೂಮಿ ಒಳಗಡೆಗೆ ಸ್ವಲ್ಪ ಹೂತೋಗ್ಬಿಟ್ಟಿದೆ. बोलता है कि माता ऋण से मुक्त होने के लिए क्या करें, कि माता ಸಿಂಧಿಯಾ ಘಾಟ್. ಸಿಂಧಿಯಾ ಘಾಟ್ ಇಲ್ಲಿಂದ ಎಲ್ಲ ದೊಡ್ಡ ದೊಡ್ಡ ಕೋಟೆ ತರ ಕಟ್ಟಿಸಿದ್ದಾರೆ. ಸಂಕಟ ಘಾಟ್, ಸಂಕಟ್ ಘಾಟ್. ಇದು ಸಾಂಬಾಜಿ ಘಾಟ್. ಗೋಷ್ಲೆ ಅವರು ಕಟ್ಟಿಸಿರುವಂಥದ್ದು, ಗೋಷ್ಲೆ ವಂಶದವರು. ಇದೇ ಮಹಾ ಸ್ಮಶಾನ, ಮಣಿಕರ್ಣಿಕಾ ಘಾಟ್, ಮಹಾ ಸ್ಮಶಾನ ಘಾಟ್. लाइन में लगा रहता है. इतना आता है कि 24 घंटा मतलब जलाते जलाते अगला दिन आ जाता है. तो इसीलिए बोला जाता है 24 घंटा जलता है. और सब जगह जो शमशान भूमि है, सूर्य उदय से सूर्यास्त के टाइमिंग होता है. ಇವತ್ತಿನ ಅಸ್ಸಿ ಘಾಟ್ ಅಂದರೆ ಎಲ್ಲ ಘಾಟ್ಗಳನ್ನು ನೋಡಿ ನಾವು ವಾಪಸ್ ಹೋಗ್ತಾ ಇದ್ದೀವಿ. ದಿಸ್ ಈಸ್ ದ ಎಂಡ್ ಆಫ್ ದ ಬೋಟ್ ರೈಡ್. ಹರೇ ಕೃಷ್ಣ.